10ನೇ ತರಗತಿಯ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಇದರ ಮೇಲೆ ಕೆಲವು ಆಸಕ್ತಿಯುತವಾದಂಥ ಪ್ರಶ್ನೆಗಳನ್ನು ನೋಡೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಪ್ರಶ್ನೆ 1 ಹೀಗಿದೆ. ಇಲ್ಲಿ 4 ರಾಸಾಯನಿಕ ಕ್ರಿಯೆಗಳನ್ನು ಕೊಡಲಾಗಿದೆ. ಈ 4 ರಾಸಾಯನಿಕ ಕ್ರಿಯೆಗಳಲ್ಲಿ ಇವೆಲ್ಲ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿದಾಗ ಇವು ರಾಸಾಯನಿಕ ವಿಭಜನೆಗೆ ಉದಾಹರಣೆಗಳಾಗಿವೆ. ಪ್ರಶ್ನೆ ಹೀಗಿದೆ, ಈ ಕೆಳಗಿನ ಯಾವ ವಿಭಜನಾ ರಾಸಾಯನಿಕ ಕ್ರಿಯೆಯಲ್ಲಿ ಬೆಳಕನ್ನು ಬಳಸಿಕೊಳ್ಳಲಾಗಿದೆ ಎನ್ನುವ ಪ್ರಶ್ನೆ ಇದೆ. ನಮಗೆ ಒಂದು ವಿಷಯ ಗೊತ್ತಿರಬೇಕು, ಯಾವುದೇ ಪ್ರಕಾರದ ವಿಭಜನಾ ಕ್ರಿಯೆಗಳು ಇರಲಿ, ಅಲ್ಲಿ ಪ್ರತಿವರ್ತಕಗಳನ್ನು ಒಡೆಯಬೇಕು ಅಂದರೆ, ಟು ಬ್ರೇಕ್ ದ ರಿಯಾಕ್ಟೆಂಟ್ಸ್, ಪ್ರತಿವರ್ತಕಗಳನ್ನು ಒಡೆಯಬೇಕು ಅಂದರೆ, ಇಲ್ಲಿರುವಂಥ ಪ್ರತಿವರ್ತಕಗಳನ್ನು ಒಡಿಬೇಕು ಅಂದರೆ ಮುಖ್ಯವಾಗಿ ನಮಗೆ ಶಕ್ತಿಯ ಅಗತ್ಯತೆ ಇದೆ. ಅದು ಉಷ್ಣದ ರೂಪದಲ್ಲಾದರೂ ಇರ್ಬೋದು, ಬೆಳಕು ಅಥವಾ ವಿದ್ಯುತ್ ಶಕ್ತಿ, ಯಾವುದಾದರೊಂದು ರೂಪದ ಶಕ್ತಿಯ ಅಗತ್ಯತೆ ಇದೆ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಈ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿಯ ಹೀರಿಕೆ ಆಗುವುದರಿಂದ ವಿಭಜನಾ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಎಂದು ಕರೆಯುವರು. ಎಲ್ಲ ಪ್ರಕಾರದ ರಾಸಾಯನಿಕ ವಿಭಜನಾ ಕ್ರಿಯೆಗಳು ಅಂತರುಷ್ಣಕ ಕ್ರಿಯೆಗಳಾಗಿರುತ್ತವೆ, ಏಕೆಂದರೆ ಅವು ಶಕ್ತಿಯ ಹೀರಿಕೆ ಉಂಟಾಗುತ್ತದೆ, ಅಲ್ಲಿ ಶಕ್ತಿ ಹೀರಿಕೆ ಆಗುತ್ತದೆ ಎಂದು ನಾವು ಹೇಳ್ತೇವೆ. ಹಾಗಾದರೆ ಈ ರಾಸಾಯನಿಕ ಕ್ರಿಯೆಗಳು, ವಿಭಜನಾ ಕ್ರಿಯೆಗಳಲ್ಲಿ ಯಾವುದರಲ್ಲಿ ಬೆಳಕನ್ನು ಬಳಸಿಕೊಳ್ಳಲಾಗಿದೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನೋಡ್ಬೋದು, ಸಿ, ಆಪ್ಷನ್ ಸಿ ಏನಿದೆ, AgBr. ಇಲ್ಲಿ ಸೂರ್ಯನ ಬೆಳಕು ಅಥವಾ ಸನ್ಲೈಟನ್ನು ಬಳಸ್ಕೊಂಡು ಇಲ್ಲೇನು AgBr ಇದೆಯಲ್ಲ, ಇದು ಒಡೆದು ನಮಗೆ Ag ಮತ್ತು Br2 ಆಗಿ ಅದು ವಿಭಜನೆಗೊಳ್ಳುತ್ತೆ ಅಂತೇಳಿ ನಾವು ಹೇಳ್ತೇವೆ. ಹೀಗಾಗಿ ಆಪ್ಷನ್ ಸಿ, AgBr gives rise to Ag plus Br2 ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಅಥವಾ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ AgBr ಅದು ಒಡೆದು Ag ಮತ್ತು Br2 ಆಗಿ ವಿಭಜನೆಗೊಳ್ಳುತ್ತೆ ಅಂತೇಳಿ ನಾವು ಹೇಳ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ ಏನು ಅಂತಂದರೆ, ವೆರಿ ಇಂಪಾರ್ಟೆಂಟ್, ಒಂದು ರಾಸಾಯನಿಕ ಕ್ರಿಯೆಯನ್ನು ನಾವು ಬರೀಬೇಕಾಗತ್ತೆ. MnO2 ಪ್ಲಸ್ HCl gives rise to MnCl2 ಪ್ಲಸ್ H2O ಪ್ಲಸ್ Cl2. ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ ಗಮನಿಸಬೇಕು, ಈ ಒಂದು ರಾಸಾಯನಿಕ ಕ್ರಿಯೆ ಏನಿದೆಯಲ್ಲ, ಇದು ರೆಡಾಕ್ಸ್ ಕ್ರಿಯೆಗೆ ಉದಾಹರಣೆಯಾಗಿದೆ ಎಂದು ನಾವು ಹೇಳ್ತೀವಿ. ಪ್ರಶ್ನೆ, ಈ ಒಂದು ರಾಸಾಯನಿಕ ಕ್ರಿಯೆ ರೆಡಾಕ್ಸ್ ಕ್ರಿಯೆ ಎಂದು ಹೇಗೆ ನಿರ್ಣಯಕ್ಕೆ ಬರುತ್ತೀರಿ ಎನ್ನುವಂಥ ಪ್ರಶ್ನೆ ಇದೆ. ನಮಗೆ ಗೊತ್ತಿದೆ, ರೆಡಾಕ್ಸ್ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದರೆ, ಪ್ರತಿವರ್ತಕಗಳಲ್ಲಿ ಒಂದು ಏನಾಗುತ್ತೆ ಅಂದರೆ ಉತ್ಕರ್ಷಣೆಗೊಂಡ್ರೆ ಇನ್ನೊಂದು ಅಪಕರ್ಷಣೆಗೊಳ್ಳುತ್ತೆ. ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಎರಡೂ ಕೂಡ ಒಂದೇ ರಾಸಾಯನಿಕ ಕ್ರಿಯೆಗಳಲ್ಲಿ ನಡೆಯುವುದನ್ನು ನಾವು ಏನಂತ ಕರಿತೇವೆ ಅಂದರೆ ರೆಡಾಕ್ಸ್ ಕ್ರಿಯೆ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಒಂದು ಉದಾಹರಣೆಯಲ್ಲಿ ನಾವು ಗಮನಿಸುವುದಾದರೆ ಇಲ್ಲಿ ನೋಡ್ಬೋದು, HCl ಏನಿದೆಯಲ್ಲ, ಈ HCl ಉತ್ಕರ್ಷಣೆಗೊಳ್ಳುತ್ತೆ. ಯಾಕಂದರೆ ಉತ್ಕರ್ಷಣೆಗೊಂಡು ಅದು Cl2 ಆಗುತ್ತೆ ಅಂತ ಹೇಳ್ತೀವಿ. ಹೇಗೆ ಅಂದರೆ, ಉತ್ಕರ್ಷಣೆ ಅಂದರೆ ನಮ್ಗೆ ಗೊತ್ತು, ಆಕ್ಸಿಡೇಷನ್, ಎಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಅಂದರೆ ಆಕ್ಸಿಜನ್ ಸೇರ್ಪಡೆಗೊಳ್ಳುವುದು ಅಥವಾ ಹೈಡ್ರೋಜನನ್ನು ಹೊರ ಹಾಕುವುದನ್ನು ನಾವು ಉತ್ಕರ್ಷಣೆ ಎಂದು ಹೇಳ್ತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ HCl ಹೈಡ್ರೋಜನನ್ನು ಕಳ್ಕೊಂಡು ಇಲ್ಲಿ Cl2 ಆಗಿದೆ ಅಂತೇಳಿ ನಾವು ಹೇಳ್ತೇವೆ. ಹೀಗಾಗಿ HCl ಉತ್ಕರ್ಷಣೆಗೊಂಡು Cl2 ಆಗತ್ತೆ. MnO2 ಏನಿದೆಯಲ್ಲ, ಈ MnO2 ಇದು ಅಪಕರ್ಷಣೆಗೊಳ್ಳುತ್ತೆ, ಅಂದರೆ ಆಕ್ಸಿಜನನ್ನು ಕಳೆದುಕೊಳ್ಳುತ್ತೆ ಅಂತ ಹೇಳ್ತೀವಿ. ಆಕ್ಸಿಜನನ್ನು ಕಳೆದುಕೊಂಡು ಅದು MnCl2 ಆಗಿ ಬದಲಾವಣೆ ಆಗತ್ತೆ ಅಂತ ಹೇಳ್ತೀವಿ. ಹೀಗಾಗಿ ಈ ಕಾರಣಕ್ಕಾಗಿ
ಇದೊಂದು ರೆಡಾಕ್ಸ್ ಕ್ರಿಯೆಗೆ ಉದಾಹರಣೆ ಎಂದು ನಿರ್ಣಯಕ್ಕೆ ನಾವು ಬರುತ್ತೇವೆ. ಮುಂದಿನ ಒಂದು ಪ್ರಶ್ನೆ ತುಂಬ ಆಸಕ್ತಿಯುತವಾದ ಪ್ರಶ್ನೆ. ಇಲ್ಲಿ ನೋಡ್ಬೋದು ಚಿತ್ರ ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸುತ್ತೆ. ಈ ಒಂದು ಚಿತ್ರದ ಆಧಾರದ ಮೇಲೆ ಕೆಲವು ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಒಂದನೇ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಚಿತ್ರದಲ್ಲಿ ತಾವು ನೋಡ್ಬೋದು ಆ್ಯನೋಡ್ ಇದೆ. ಚಿತ್ರದಲ್ಲಿ ಮುಖ್ಯವಾಗಿ ಆ್ಯನೋಡ್ ಮತ್ತು ಕ್ಯಾಥೋಡ್ ಎರಡನ್ನು ತಾವು ಗಮನಿಸಬೇಕು. ಇಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡ್ದಲ್ಲಿ ಸಂಗ್ರಹವಾಗುವ ಅನಿಲ ಯಾವುದು ಎನ್ನುವ ಪ್ರಶ್ನೆ ಇದೆ. ವೆರಿ ಸಿಂಪಲ್ ಕ್ವಶನ್. ಆ್ಯನೋಡ್ನಲ್ಲಿ ಏನಿರುತ್ತೆ ಅಂದರೆ ಯಾವಾಗಲೂ ಕೂಡ ಆಕ್ಸಿಜನ್, ಆ್ಯನೋಡ್ನಲ್ಲಿ ಆಕ್ಸಿಜನ್ ಸಂಗ್ರಹ ಆಗತ್ತೆ. ಆದರೆ ಕ್ಯಾಥೋಡ್ನಲ್ಲಿ ಏನು ನೆಗೆಟಿವ್ ಎಂಡ್ ಇದೆಯಲ್ಲ ಕ್ಯಾಥೋಡ್, ಸೊ ಇಲ್ಲಿ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಸಂಗ್ರಹ ಆಗತ್ತೆ ಅಂತೇಳಿ ನಾವು ಹೇಳ್ತೀವಿ. ಹೈಡ್ರೋಜನ್ ಅನಿಲ ಸಂಗ್ರಹ ಆಗತ್ತೆ ಅಂತೇಳಿ ನಿರ್ಣಯಕ್ಕೆ ಬರ್ತೇವೆ. ಮುಂದಿನ ಒಂದು ಪ್ರಶ್ನೆ ಇದೇ ಚಿತ್ರವನ್ನು ಆಧರಿಸಿ ಏನು ಅಂತಂದರೆ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಒಂದು ವಿದ್ಯುದ್ವಾರದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಇನ್ನೊಂದು ವಿದ್ಯುದ್ವಾರಕ್ಕಿಂತ 2 ಪಟ್ಟು ಹೆಚ್ಚಾಗಿರುವುದು ಏಕೆ ಎನ್ನುವ ಪ್ರಶ್ನೆ ಇದೆ. ವೆರಿ ಸಿಂಪಲ್. ಇದಕ್ಕೆ ಆನ್ಸರನ್ನು ನಾವು ನೋಡೋದಾದರೆ ನಮ್ಗೆ ಗೊತ್ತಿದೆ, ಪ್ರತಿ ನೀರಿನ ಅಣುವಿನಲ್ಲಿ H2O ಏನಿದೆಯಲ್ಲ, ಈ ನೀರಿನ ಅಣುವಿನಲ್ಲಿ 2 ಹೈಡ್ರೋಜನ್ ಪರಮಾಣು ಮತ್ತು 1 ಆಕ್ಸಿಜನ್ ಪರಮಾಣುಗಳನ್ನು ಅದು ಹೊಂದಿರುವುದರಿಂದ ಇಲ್ಲೇನಾಗತ್ತೆ ಅಂದರೆ ವಿದ್ಯುತ್ ವಿಭಜನೆಯು ಈ ನೀರನ್ನು 2:1 ಈ ಒಂದು ಅನುಪಾತದಲ್ಲಿ ವಿಭಜಿಸುತ್ತದೆ. ಹೀಗಾಗಿ ಒಂದು ವಿದ್ಯುದ್ವಾರದಲ್ಲಿ ಸಂಗ್ರಹವಾದ ಅನಿಲದ ಪ್ರಮಾಣವು ಇನ್ನೊಂದು ವಿದ್ಯುದ್ವಾರಕ್ಕಿಂತ 2 ಪಟ್ಟು ಹೆಚ್ಚಾಗಿರುತ್ತೆ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ. ಮುಂದಿನ ಒಂದು ಪ್ರಶ್ನೆ ಇದೇ ಚಿತ್ರವನ್ನು ಆಧರಿಸಿ ಏನು ಅಂತಂದರೆ, ನೀರಿನ ಈ ವಿದ್ಯುತ್ ವಿಭಜನೆಯಲ್ಲಿ ಇಲ್ಲೇನು ನೀರು ತಗೊಂಡಿರ್ತೇವಲ್ಲ, ಈ ನೀರಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ H2SO4 ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸದಿದ್ದರೆ ಏನಾಗುತ್ತದೆ? ಒಂದು ವೇಳೆ ನಾವು H2SO4 ಸೇರಿಸ್ತಿದ್ರೆ ಏನಾಗತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಇಲ್ಲಿ ಗಮನಿಸಬೇಕು, ವೆರಿ ಇಂಪಾರ್ಟೆಂಟ್. ಶುದ್ಧ ನೀರು ಯಾವಾಗಲೂ ಕೂಡ ವಿದ್ಯುತ್ತಿನ ದುರ್ಬಲ ವಾಹಕ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಶುದ್ಧ ನೀರಿನಲ್ಲಿ ಅತಿ ಕಡಿಮೆ ಅಯಾನುಗಳಿರುತ್ತವೆ. ಹೀಗಾಗಿ ಅದು ವಿದ್ಯುತ್ತನ್ನು ಹರಿಬಿಡುವುದಿಲ್ಲ. ಇದರಿಂದ ವಿದ್ಯುತ್ ವಿಭಜನೆ ಕ್ರಿಯೆ ಏನಿದೆಯಲ್ಲ ಅದು ನಿಧಾನವಾಗಬಹುದು ಅಥವಾ ಉಂಟಾಗದೆಯೂ ಇರಬಹುದು. ಈ ಕಾರಣಕ್ಕಾಗಿ ನಾವೇನು ಮಾಡ್ತೇವೆ ಅಂದರೆ, ಈ ನೀರಿಗೆ ಸಲ್ಫ್ಯೂರಿಕ್ ಆಮ್ಲ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ H2SO4 ಸೇರಿಸ್ತೇವೆ. ಈ H2SO4 ಸೇರಿಸಿದಾಗ ಏನಾಗತ್ತೆ ಅಂದರೆ, ಅಲ್ಲಿ H2SO4 ಇದು ವಿಭಜನೆಗೊಳ್ಳುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ H+ ಅಂದರೆ ಎಕ್ಸ್ಟ್ರಾ ಹೈಡ್ರೋಜನ್ ಅಯಾನುಗಳು, ಹೆಚ್ಚಿನ ಪ್ರಮಾಣದ ಹೈಡ್ರೋಜನ್ ಅಯಾನುಗಳು ಸಿಗತ್ತೆ. ನಂತರ ಸಲ್ಫೇಟ್ ಅಯಾನುಗಳು SO4 ಸಲ್ಫೇಟ್ ಅಯಾನುಗಳು ಕೂಡ ಸಿಗತ್ತೆ. ಅಂದರೆ ವೆರಿ ಇಂಪಾರ್ಟೆಂಟ್, H2SO4 ನೀರಿಗೆ ಸೇರಿಸುವುದರಿಂದ ನಮಗೆ ಎಕ್ಸ್ಟ್ರಾ ಹೈಡ್ರೋಜನ್ ಅಯಾನುಗಳು ಮತ್ತು ಎಕ್ಸ್ಟ್ರಾ ಸಲ್ಫೇಟ್ ಅಯಾನುಗಳು ಸಿಗುತ್ತದೆ ಅಥವಾ ಕೊಡುತ್ತದೆ. ಇದರಿಂದಾಗಿ ವಿದ್ಯುತ್ ವಿಭಜನೆ ಕ್ರಿಯೆಯು ವೇಗವಾಗಿ ನಡೆಯುವುದು ಸಾಧ್ಯವಾಗತ್ತೆ. ವಿದ್ಯುತ್ ವಿಭಜನೆ ಕ್ರಿಯೆಯನ್ನು ವೇಗಗೊಳಿಸುವ ಉದ್ದೇಶದಿಂದಲೇ ನಾವೇನು ಮಾಡ್ತೇವೆ ಅಂದರೆ, ನೀರಿನ ವಿದ್ಯುತ್ ವಿಭಜನೆಯಲ್ಲಿ ನೀರಿಗೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ H2SO4 ಸೇರಿಸ್ತೇವೆ ಅಂತೇಳಿ ನಾವು ಹೇಳ್ತೇವೆ. ಸೊ ಇನ್ನೂ ಆಸಕ್ತಿಯುತವಾದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.